welcome, and this is 7th video, last digital meter, that is digital voltmeter. Digital voltmeter, this is the last digital meter, that is called digital voltmeter. We know that multimeter can measure several quantities, many electrical quantities. ಅದರಲ್ಲಿ ಒಂದು voltmeter, that is AC voltage or DC voltage. A single meter, it can measure AC voltage as well as a DC voltage by using of electronic techniques, electronic ideas. So again, construction ಅರ್ಥ ಆಗಬೇಕು ಅಂದರೆ ಬ್ಲಾಕ್ ಡಯಾಗ್ರಾಮ್ ಇಸ್ ವೆರಿ ಎಸೆನ್ಷಿಯಲ್. ವೆರಿ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್, ನೀಟಾಗಿ ನೋಡ್ಕೊಂಡ್ರೆ ಮುಗಿಯುತ್ತೆ. ADC, input, reference, signal processing, next data transmission element, finally digital display ಅಥವಾ ಡಿಸ್ಪ್ಲೇ ಯೂನಿಟ್, ಯಾವ್ದಾರ ಬರೀಬೋದು. ಡಿಜಿಟಲ್ ಡಿಸ್ಪ್ಲೇ ಆರ್ ಡಿಸ್ಪ್ಲೇ ಯೂನಿಟ್, whatever it may be. Very simple block diagram. Digital voltmeter, input ADC, signal processing, data transmission element, finally digital display. So in the digital voltmeter, very simple ಕನ್ನಡ ಅರ್ಥ ಮಾಡ್ತಾರೆ. ಫಸ್ಟ್ ರೆಫರೆನ್ಸ್ ಅಂದರೆ ಏನು? ಒಂದು ಆಯ್ಕೆ ಮಾಡ್ಕೋಬೇಕು. ಸೊ ಜಸ್ಟ್ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಸಪೋಸ್ ಇನ್ಪುಟ್ ಈಸ್ 30 volts. ರೆಫರೆನ್ಸ್ ಇಟ್ ಶುಡ್ ಬಿ ಅಟ್ 25 volts. ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ. 30 volts ಬರ್ತಾ ಇದೆ, 25 volts ಆಯ್ಕೆ ಆಗಿದೆ. ಸೊ 30 volts ಆ್ಯಂಡ್ 25 volts, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದ ವ್ಯಾಲ್ಯೂಸ್. ಇದು 30 volt ಇದೆ, ಇಲ್ಲಿ 25 volt ಇದೆ. ಸೊ ರೆಫರೆನ್ಸ್ ವ್ಯಾಲ್ಯೂ ಇಸ್ ವೆರಿ ಮಚ್ ಲೆಸ್ಸರ್ ದ್ಯಾನ್ ದ ಇನ್ಪುಟ್ ವ್ಯಾಲ್ಯೂ. ಎರಡನ್ನು ಕಂಪೇರ್ ದ ಇನ್ಪುಟ್ ವ್ಯಾಲ್ಯೂ ಅಂಡ್ ದ ರೆಫರೆನ್ಸ್ ವ್ಯಾಲ್ಯೂ. ಎರಡು ವ್ಯಾಲ್ಯೂ ಏನಿದೆ, ಡಿಫರೆನ್ಸ್ ಇದೆ, ಎರರ್ ಇದೆ. ಸೊ ಆ ವ್ಯಾಲ್ಯೂನ ಎಲ್ಲಿ ಕಳಿಸ್ಬೇಕು? ಸಿಗ್ನಲ್ ಪ್ರೊಸೆಸಿಂಗಿಗೆ ಕಳಿಸ್ಬೇಕು. ಹೆಸರಲ್ಲಿದೆ, ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ, ಕೆಲಸ ಸ್ಟಾರ್ಟ್ ಮಾಡುತ್ತೆ. ಏನು? ಎರಡು ವ್ಯಾಲ್ಯೂ ಡಿಫರೆನ್ಸ್ ಇದೆ. ಸಿಗ್ನಲ್ ಪ್ರೋಸೆಸ್ ಏನು ಮಾಡುತ್ತೆ? ಸೊ ಪ್ರೊಸೆಸಿಂಗ್ ಮಾಡುತ್ತೆ, ಅಂದರೆ ಅದನ್ನು ಕರೆಕ್ಷನ್ ಮಾಡುತ್ತೆ, ಎರರ್ ಕರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 30 volts ಬರಬೇಕಾಗಿತ್ತು, ಇಲ್ಲಿ 25 volts ಇದೆ. ಸೊ ಇದನ್ನು ಕರೆಕ್ಷನ್ ಮಾಡುತ್ತೆ. ಯಾವುದು? ಸಿಗ್ನಲ್ ಪ್ರೊಸೆಸಿಂಗ್ 30 volt ಕರೆಕ್ಷನ್ ಆದಮೇಲೆ ಅದನ್ನು ಡಿಸ್ಪ್ಲೇ ಯೂನಿಟ್ಗೆ ಕಳಿಸ್ಬೇಕಲ್ಲ, ಟ್ರಾನ್ಸ್ಮಿಷನ್ ಮಾಡೋಕ್ಕೆ ಬಿಡಬೇಕು. ಅದನ್ನೇ ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಅಂತ ಕರಿತೀವಿ. ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಏನು ಮಾಡುತ್ತೆ ಅಂತಂದರೆ, ದಿಸ್ 30 volt ಏನು ಇನ್ಫಾರ್ಮೇಷನ್ ಇದೆ, ದ್ಯಾಟ್ಸ್ ಇನ್ಫಾರ್ಮೇಷನ್ ಇಸ್ ಸೆಂಟ್ ಟು ದ ಡಿಜಿಟಲ್ ಡಿಸ್ಪ್ಲೇ. ವೆರಿ ಸಿಂಪಲ್ ಟೆಕ್ನಿಕ್, ದಟ್ ಈಸ್ ಕಾಲ್ಡ್ ಡಿಜಿಟಲ್ ವೋಲ್ಟ್ಮೀಟರ್. ವೆರಿ ಸಿಂಪಲ್, ಇಲ್ಲಿ ಏನಿಲ್ಲ. ಸೊ ಜಸ್ಟ್ ಒಂದು ರೆಫರೆನ್ಸ್ ವ್ಯಾಲ್ಯೂ ಬೇಕು, ಒಂದು ರೆಫರೆನ್ಸ್ ವ್ಯಾಲ್ಯೂ ತಗೋತೀವಿ, ಒಂದು ಇನ್ಪುಟ್ ವ್ಯಾಲ್ಯೂ ತಗೋತೀವಿ. ಇನ್ಪುಟ್ ನಾವು ಕಳಿಸ್ತೀನಿ. ಫಾರ್ ಎಕ್ಸಾಂಪಲ್ ಒಂದು 30 volts ಇದೆ ಅಂದ್ಕೊಳ್ಳಿ, ರೆಫರೆನ್ಸ್ ಒಂದು 25 volts ಇದೆ ಅಂತ ಅಂದ್ಕೊಂಡು ಎರಡನ್ನು ಕಂಪೇರ್ ಮಾಡೋದು. ಫಸ್ಟ್ ಈಸ್ ಕಂಪ್ಯಾರಿಸನ್. ನೋಡಿ, ಈ ವರ್ಡ್ ಹೆಂಗೆ ಸಿಂಕ್ ಆಯಿತು ಅಂತಂದರೆ, ನಾನು ಫಸ್ಟ್ ಕ್ಲಾಸ್ ಮೆಜರ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ, ಸಬ್ಜೆಕ್ಟಲ್ಲಿ ಮೆಜರ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ವ್ಯಾಲ್ಯೂ ಹೇಳಿದ್ದು ಇದೇ ವ್ಯಾಲ್ಯೂನೇ, ಇದೇ ವರ್ಡನ್ನೇ ನಾನು ಹೇಳಿದ್ದು, ಕಂಪ್ಯಾರಿಸನ್. ನೋಡಿ, ಎಂಡ್ ಮಾಡಬೇಕಾದ್ರೂ ಮೆಜರ್ಮೆಂಟ್ ಥಿಯರಿನ ಎಂಡ್ ಮಾಡಬೇಕಾದ್ರೂ ಕಂಪ್ಯಾರಿಸನ್ ಅನ್ನೋದನ್ನೇ ಹೇಳ್ತಾರೆ. ಅಂದರೆ ಮೆಜರ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್? ಕಂಪ್ಯಾರಿಸನ್. ದಟ್ಸ್ ಓನ್ಲಿ ದ ರೀಸನ್.
ನೋಡಿ, ಎರಡು ವ್ಯಾಲ್ಯೂನ ಕಂಪ್ಯಾರಿಸನ್ ಮಾಡಬೇಕು. ಇನ್ಪುಟ್ಟು ಮತ್ತು ರೆಫರೆನ್ಸ್ ಎರಡನ್ನೂ ಕಂಪ್ಯಾರಿಸನ್ ಮಾಡಿರಿ. ಇನ್ಪುಟ್ಟು ಮತ್ತು ರೆಫರೆನ್ಸ್ ಎರಡನ್ನೂ ಕಂಪ್ಯಾರಿಸನ್ ಮಾಡಿರಿ. ಎರಡು ಕಂಪ್ಯಾರಿಸನ್ ಮಾಡಿದಾಗ ದೇರ್ ಇಸ್ ಅನ್ ಎರರ್. ದಾಟ್ಸ್ ಎರರ್ ಸಿಗ್ನಲ್ ಇಸ್ ಗಿವನ್ ಟು ದ ಸಿಗ್ನಲ್ ಪ್ರೊಸೆಸಿಂಗ್. ಸಿಗ್ನಲ್ ಪ್ರೊಸೆಸಿಂಗ್ ಹೋಗುತ್ತೆ, ಇಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ. ಪ್ರೋಸೆಸ್ ಹೆಸರಲ್ಲೇ ಪ್ರೋಸೆಸ್ ಅಂದರೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಏನ ಕೆಲಸ ಮಾಡುತ್ತೆ ಅಂದರೆ ಎರರ್ ಕರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ, ಈಗ 30 ವೋಲ್ಟ್ಸ್ ಬರಬೇಕಾಗಿತ್ತು, 25 ವೋಲ್ಟ್ಸ್ ಇದೆ ಅಂದಮೇಲೆ ಆಟೋಮೆಟಿಕಲಿ ಇದೇನು ಮಾಡುತ್ತೆ, 30 ವೋಲ್ಟ್ಸ್ ಆಗಿ ತಿದ್ದುತ್ತೆ. ಆ 30 ವೋಲ್ಟ್ಸ್ನ ಟ್ರಾನ್ಸ್ಮಿಟ್ ಮಾಡಬೇಕಲ್ಲ. ಸೊ ಟ್ರಾನ್ಸ್ಮಿಟ್ ಮಾಡಬೇಕು ಅಂತಂದರೆ, ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂತಂದರೆ ಒಂದು ಎಲಿಮೆಂಟ್ ಬೇಕು. ಅದಕ್ಕೆ ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಅಂತ ಕರಿತೀವಿ. ಹೆಸರಲ್ಲಿ ಡಾಟಾ ಅಂದರೆ ಇನ್ಫಾರ್ಮೇಷನ್, ಟ್ರಾನ್ಸ್ಮಿಷನ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದು, ಎಲಿಮೆಂಟ್, ಇಕ್ವಿಪ್ಮೆಂಟ್. ನೋಡಿ, ಸಿಗ್ನಲ್ ಪ್ರೊಸೆಸಿಂಗಲ್ಲಿ ಎರರ್ ಕರೆಕ್ಷನ್ ಆಯಿತು. ಕರೆಕ್ಷನ್ ಆಗಿರೋಂಥ ವ್ಯಾಲ್ಯೂನ ಡಿಸ್ಪ್ಲೇ ಕಳಿಸ್ಬೇಕು ಅಂದರೆ ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಬೇಕು. ಸಿಂಪಲ್ ಬ್ಲಾಕ್ ಡಯಾಗ್ರಾಮ್. ಇದನ್ನ ಇಂಗ್ಲೀಷಲ್ಲಿ ಹೇಳಿದ್ರೆ, ರೆಫರೆನ್ಸ್ ಇಸ್ ಕಂಪೇರ್ಡ್ ವಿತ್ ಇನ್ಪುಟ್ ಸಿಗ್ನಲ್. ರೆಫರೆನ್ಸ್ ಇಸ್ ಕಂಪೇರ್ಡ್ ವಿತ್ ಇನ್ಪುಟ್ ಸಿಗ್ನಲ್. ದ ಔಟ್ಪುಟ್ ಆಫ್ ADC ಇಸ್ processed by using signal processing. The output of ADC is processed. Process ಮಾಡಬೇಕಂದ್ರೆ ಕೆಲಸ ಮಾಡಬೇಕು. ಎರರ್ ಕರೆಕ್ಷನ್ ಮಾಡೋದಕ್ಕೆ ಕೆಲಸ ಮಾಡಬೇಕು. The output of ADC is processed by using signal processing. The data transmission element is used to transfer the information and displayed in a display unit. Very simple. Those are the ideas of digital voltmeters. Digital voltmeter ಇಷ್ಟೇ ಕೆಲಸ. ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಮುಗಿಯಿತು. ಸೊ ಇನ್ನೊಂದ್ಸತಿ ಹೇಳ್ತೀನಿ. ಇನ್ನೊಂದು ಸತಿ ಬರೀತೀನಿ. This is ADC. This is reference. This is input. This is given to the signal processing. Next one is data transmission element. Data transmission element. Finally, it is given to the digital display. Okay, this simple block diagram. ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಭಾಳ ಸಿಂಪಲ್. ಇನ್ಪುಟ್ ಒಂದು ವ್ಯಾಲ್ಯೂ ಇರುತ್ತೆ, ಫಾರ್ ಎಕ್ಸಾಂಪಲ್ 30 ವೋಲ್ಟ್ಸ್. ರೆಫರೆನ್ಸ್ ಒಂದು ವ್ಯಾಲ್ಯೂ ಇರುತ್ತೆ, ದಟ್ ಈಸ್ 25 ವೋಲ್ಟ್ಸ್. ಎರಡು ವ್ಯಾಲ್ಯೂ ಡಿಫ್ರೆನ್ಸ್ ಇದೆ. ಫಸ್ಟ್ ಕಂಪ್ಯಾರಿಸನ್ ಮಾಡಿರಿ. ಕಂಪ್ಯಾರಿಸನ್, ರೆಫರೆನ್ಸ್ ಸಿಗ್ನಲ್ ಇಸ್ ಕಂಪ್ಯಾರಿಸನ್ ವಿತ್ ಇನ್ಪುಟ್ ಸಿಗ್ನಲ್. ರೆಫರೆನ್ಸ್ ಸಿಗ್ನಲ್ ಇಸ್ ಕಂಪ್ಯಾರಿಸನ್ ವಿತ್ ಇನ್ಪುಟ್ ಸಿಗ್ನಲ್. ದಾಟ್ ಸಿಗ್ನಲ್ನ ಎಲ್ಲಿ ಕಳಿಸ್ಬೇಕು, ಸಿಗ್ನಲ್ ಪ್ರೊಸೆಸಿಂಗ್ ಕಳಿಸ್ಬೇಕು. ಇಲ್ಲೇನು ಮಾಡುತ್ತೆ, ಕರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನೋಡಿ, 25 ವೋಲ್ಟ್ಸ್ ಇದೆ, 30 ವೋಲ್ಟ್ಸ್ ಇದೆ, 25 ವೋಲ್ಟ್ಸ್ ಇದೆ, 30 ವೋಲ್ಟ್ಸ್ ಇದೆ. ಅದನ್ನು ಏನು ಮಾಡುತ್ತೆ, ಕರೆಕ್ಷನ್ ಮಾಡುತ್ತೆ. ಏನು ಮಾಡುತ್ತೆ ಕರೆಕ್ಷನ್, 30 ವೋಲ್ಟ್ಸ್ ಮಾಡುತ್ತೆ. ಅದ್ರ ಕೆಲಸ ಯಾವುದು, ಸಿಗ್ನಲ್ ಪ್ರೊಸೆಸಿಂಗ್. ಆ ಸಿಗ್ನಲ್ ಪ್ರೊಸೆಸಿಂಗಲ್ಲಿ ಬಂದಿರುವಂಥ ವ್ಯಾಲ್ಯೂನ ಎಲ್ಲಿ ಕಳಿಸ್ಬೇಕು, ಡಿಸ್ಪ್ಲೇ ಯೂನಿಟಿಗೆ ಕಳಿಸ್ಬೇಕು. ಡಿಸ್ಪ್ಲೇ ಯೂನಿಟಿಗೆ ಕಳಿಸ್ಬೇಕು ಅಂದರೆ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು ಎಲಿಮೆಂಟ್ ಬೇಕು. ಅದನ್ನೇ ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಅಂತ ಕರಿತೀವಿ. ಡಾಟಾ ಅಂದರೆ ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ದಾಟ್ಸ್ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ತಗೊಂತೀವಿ. ಸಿಗ್ನಲ್ ಪ್ರೊಸೆಸಿಂಗ್, ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್. ಸಿಗ್ನಲ್ ಪ್ರೊಸೆಸಿಂಗ್, ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್. ಇವೆರಡು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ, ಸಿಗ್ನಲ್ ಪ್ರೊಸೆಸಿಂಗ್ ಅಂದರೆ ಇವೆರಡು ಬಂದಿರೋಂಥ ವ್ಯಾಲ್ಯೂನ ಕರೆಕ್ಷನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕಾಂಪೋನೆಂಟ್, ದಟ್ ಈಸ್ ಸಿಗ್ನಲ್ ಪ್ರೊಸೆಸಿಂಗ್. ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಅಂದ್ರೆ ಏನು, ಇನ್ಫಾರ್ಮೇಷನ್ನ ಇಲ್ಲಿಂದ ಡಿಸ್ಪ್ಲೇ ಯೂನಿಟಿಗೆ ಕಳಿಸೋದಕ್ಕೆ ಬಳಕೆ ಮಾಡುವಂಥ ಎಲಿಮೆಂಟ್. ಸೊ ವೆರಿ ಸಿಂಪಲ್. ಇದನ್ನ ಇಂಗ್ಲೀಷ್ ಬರೋದು. ರೆಫರೆನ್ಸ್ ಇಸ್ ಕಂಪೇರ್ಡ್ ವಿತ್ ಇನ್ಪುಟ್. ರೆಫರೆನ್ಸ್ ಇಸ್ ಕಂಪೇರ್ಡ್ ವಿತ್ ಇನ್ಪುಟ್. ದ ಔಟ್ಪುಟ್ ಆಫ್ ADC ಈಸ್ ಪ್ರೊಸೆಸ್ಡ್. ಔಟ್ಪುಟ್ ಆಫ್ ADC ಈಸ್ ಪ್ರೊಸೆಸ್ಡ್ ಬೈ ಯೂಸಿಂಗ್ ಸಿಗ್ನಲ್ ಪ್ರೊಸೆಸಿಂಗ್. ಅಂದ್ರೆ ಅರ್ಥ ಏನು ಅಂದರೆ, ಎರರ್ನ ಕರೆಕ್ಷನ್ ಮಾಡಬೇಕು, ಅದಕ್ಕೆ ಸಿಗ್ನಲ್ ಪ್ರೊಸೆಸಿಂಗ್ ಕಳಿಸು ಅಂತ ಹೇಳಿ. ಔಟ್ಪುಟ್ ಆಫ್ ADC ಈಸ್ ಪ್ರೊಸೆಸ್ಡ್ ಬೈ ಯೂಸಿಂಗ್ ಸಿಗ್ನಲ್ ಪ್ರೊಸೆಸಿಂಗ್ ಎಲಿಮೆಂಟ್. What is the function of data transmission element? Data transmission element is used to transfer the information to the display unit, which is displayed in a display. Very simple. Innocently, reference signal is compared with ADC. Input signal. Reference is compared with input signal. The output of ADC is processed by signal processing. Data transmission element is used to transfer the information which is displayed in a display unit. Innocently. Reference signal is compared with input signal. The output of ADC is processed by signal processing.
ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಫರ್ ದ ಇನ್ಫಾರ್ಮೇಷನ್ ವಿಚ್ ಇಸ್ ಡಿಸ್ಪ್ಲೇಡ್ ಇನ್ ಡಿಸ್ಪ್ಲೇ ಯೂನಿಟ್. ಸೊ ವೆರಿ ಸಿಂಪಲ್ ಡಿಜಿಟಲ್ ವೋಲ್ಟ್ ಮೀಟರ್, ಇದರಲ್ಲಿ ಏನೂ ಇಲ್ಲ, ಅರ್ಥ ಮಾಡ್ಕೊಂಡ್ರೆ ಸಿಗ್ನಲ್ ಪ್ರೊಸೆಸಿಂಗ್ ಒಂದು ಭಾಳ ಇಂಪಾರ್ಟೆಂಟು, ಮತ್ತು ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಒಂದು ಇಂಪಾರ್ಟೆಂಟ್. ಸಿಗ್ನಲ್ ಪ್ರೊಸೆಸಿಂಗ್ ಈಗ ರೆಫರೆನ್ಸು ಮತ್ತು ಇನ್ಪುಟ್ ಎರಡು ಮ್ಯಾಚ್ ಆಗಿದ್ದರೆ ನಮಗೆ ಸಿಗ್ನಲ್ ಪ್ರೊಸೆಸಿಂಗ್ ಸಮಸ್ಯೆ ಇಲ್ಲ. ಎರಡು ಡಿಫ್ರೆನ್ಸ್ ಏನಾದರೂ ಇತ್ತು ಅಂದರೆ, ನೋಡಿ ಇಲ್ಲಿ 25 ವೋಲ್ಟ್ಸ್ ಇದೆ, ಇಲ್ಲಿ 30 ವೋಲ್ಟ್ಸ್ ಇದೆ, ಎರಡು ಡಿಫ್ರೆನ್ಸ್ ಇತ್ತು ಅಂದರೆ ಸಿಗ್ನಲ್ ಪ್ರೊಸೆಸಿಂಗ್ ಅದನ್ನು ಕರೆಕ್ಷನ್ ಮಾಡುತ್ತೆ. 25 ವೋಲ್ಟ 30 ವೋಲ್ಟ್ ಅಂತ ಕರೆಕ್ಷನ್ ಮಾಡುತ್ತೆ. ಕರೆಕ್ಷನ್ ಮಾಡಿರುವಂಥ ವ್ಯಾಲ್ಯೂನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಮಗೆ ಟ್ರಾನ್ಸ್ಮಿಷನ್ ಎಲಿಮೆಂಟ್ ಬೇಕು. ಡಾಟಾ ಟ್ರಾನ್ಸ್ಮಿಷನ್ ಎಲಿಮೆಂಟ್ನ ಬಳಕೆ ಮಾಡಿಕೊಂಡು ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಯೂನಿಟ್ಗೆ ಕಳಿಸ್ತೀವಿ. ವೆರಿ ಸಿಂಪಲ್ ಐಡಿಯಾ. ದಿಸ್ ಇಸ್ ಅಬೌಟ್ ದ ಡಿಜಿಟಲ್ ವೋಲ್ಟ್ ಮೀಟರ್. ಅಲ್ಲಿಗೆ 7 ಡಿಜಿಟಲ್ ಮೀಟರ್ಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇದರಲ್ಲಿ ಏನೂ ಇಲ್ಲ. ಫೈನಲಿ ನಾನು ಒಂದು ಕಾನ್ಸೆಪ್ಟ್ ಬಿಟ್ಟೆ, ಸೊ ಸ್ಟಾರ್ಟಿಂಗ್ ಹೇಳ್ಬೇಕಾಗಿತ್ತು. ಸೊ ಪ್ರತಿಯೊಂದಕ್ಕೂ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು ಮತ್ತು ಕಂಪ್ಯಾರಿಸನ್ ಬರೀತೀವಿ ಪ್ರತಿಯೊಂದು. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್ ಅಂತ ಕರೆದ್ವಿ. ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್ಗೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು. ದೆನ್ ಅಗೇನ್ ವಾಟ್ ಈಸ್ ದ ಕಂಪ್ಯಾರಿಸನ್ ಆಫ್ ಅನಲಾಗ್ ಫ್ರೀಕ್ವೆನ್ಸಿ ಮೀಟರ್, ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್. ಇಟ್ಸ್ ದ ಸೇಮ್ ಕಾನ್ಸೆಪ್ಟ್. ನಾನ್ ಕಾಂಟ್ಯಾಕ್ಟಿವ್ ಟ್ಯಾಕೋಮೀಟರ್, ಎರಡನೇ ವಿಡಿಯೋದಲ್ಲಿ ಹೇಳಿದೆ ನಾನ್ ಕಾಂಟ್ಯಾಕ್ಟಿವ್ ಟ್ಯಾಕೋಮೀಟರ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ವಾಟ್ ಆರ್ ದ ಕಂಪ್ಯಾರಿಸನ್ ಆಫ್ ಅನಲಾಗ್ ಕಾಂಟ್ಯಾಕ್ಟಿವ್ ಟ್ಯಾಕೋಮೀಟರ್, ಡಿಜಿಟಲ್ ನಾನ್ ಕಾಂಟ್ಯಾಕ್ಟಿವ್ ಟ್ಯಾಕೋಮೀಟರ್, ವಾಟ್ ಈಸ್ ದ ಡಿಫ್ರೆನ್ಸ್, ಅದ್ರ ಬಗ್ಗೆ ಮಾತಾಡಿದ್ವಿ. ಮೂರನೇದು, ಸೊ ಅದ್ರ ಬಗ್ಗೆ ಹೇಳ್ಬೇಕಾಯ್ತು, ನಾನು ಹೇಳಿಲ್ಲ. ಸೊ ಒಂದೇ ಸತಿ ಹೇಳ್ಬಿಡ್ತೀನಿ, ಯಾಕೆ ಲಾಸ್ಟಿಗೆ ಅದನ್ನು ಇಟ್ಕೊಂಡೆ ಅಂತ ಹೇಳ್ತೀನಿ. ಸೊ ಡಿಜಿಟಲ್ ಪವರ್ ಫ್ಯಾಕ್ಟರ್ ಮೀಟರ್ ಮಾತಾಡಿದ್ವಿ. ಅಂದರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಪವರ್ ಫ್ಯಾಕ್ಟರ್ ಮೀಟರ್. ವಾಟ್ ಆರ್ ದ ಕಂಪ್ಯಾರಿಸನ್ ಆಫ್ ಅನಲಾಗ್ ಪವರ್ ಫ್ಯಾಕ್ಟರ್ ಮೀಟರ್ ಆ್ಯಂಡ್ ಡಿಜಿಟಲ್ ಪವರ್ ಫ್ಯಾಕ್ಟರ್ ಮೀಟರ್. 4ನೇ ವಿಡಿಯೋದ ಹೇಳಿದೆ ಡಿಜಿಟಲ್ ಟ್ರೈವೆಕ್ಟರ್ ಮೀಟರ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಟ್ರೈವೆಕ್ಟರ್ ಮೀಟರ್. ವಾಟ್ ಆರ್ ದ ಕಂಪ್ಯಾರಿಸನ್ ಆಫ್ ಡಿಜಿಟಲ್ ಟ್ರೈವೆಕ್ಟರ್ ಮೀಟರ್ ಆ್ಯಂಡ್ ಅನಲಾಗ್ ಟ್ರೈವೆಕ್ಟರ್ ಮೀಟರ್. ಅದ್ರ ಬಗ್ಗೆ ಹೇಳ್ತೀನಿ ನನಗೆ. ಲಾಸ್ಟ್ 5 ಮಾತಾಡಿದ್ವಿ, ದಟ್ ಈಸ್ ಡಿಜಿಟಲ್ ಟಾಂಗ್ ಟೆಸ್ಟರ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಟಾಂಗ್ ಟೆಸ್ಟರ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಟಾಂಗ್ ಟೆಸ್ಟರ್. ವಾಟ್ ಆರ್ ದ ಕಂಪ್ಯಾರಿಸನ್ ಆಫ್ ಅನಲಾಗ್ ಟಾಂಗ್ ಟೆಸ್ಟರ್ ಆ್ಯಂಡ್ ಡಿಜಿಟಲ್ ಟಾಂಗ್ ಟೆಸ್ಟರ್. ಅದರ ಬಗ್ಗೆ ಮಾತಾಡಬೇಕು. ನೆಕ್ಸ್ಟ್ 6ನೇ ಮಾತಾಡಿದ್ವಿ, ದಟ್ ಈಸ್ ಡಿಜಿಟಲ್ ಮಲ್ಟಿಮೀಟರ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಮಲ್ಟಿಮೀಟರ್ ಆ್ಯಂಡ್ ವಾಟ್ ಆರ್ ದ ಕಂಪ್ಯಾರಿಸನ್ ಆಫ್ ಅನಲಾಗ್ ಮಲ್ಟಿಮೀಟರ್ ಆ್ಯಂಡ್ ಡಿಜಿಟಲ್ ಮಲ್ಟಿಮೀಟರ್. ಅದರ ಬಗ್ಗೆ ಮಾತಾಡಬೇಕು. ಫೈನಲಿ ಡಿಜಿಟಲ್ ವೋಲ್ಟ್ ಮೀಟರ್. ವಾಟ್ ಆರ್ ದ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಡಿಜಿಟಲ್ ವೋಲ್ಟ್ ಮೀಟರ್. ವಾಟ್ ಆರ್ ದ ಕಂಪ್ಯಾರಿಸನ್ ಆಫ್ ಅನಲಾಗ್ ವೋಲ್ಟ್ ಮೀಟರ್ ಆ್ಯಂಡ್ ಡಿಜಿಟಲ್ ವೋಲ್ಟ್ ಮೀಟರ್. ಇಷ್ಟು ನಾನು ಹೇಳಿದೆ, ಇದಕ್ಕೆ ಒಂದೇ ಆನ್ಸರ್. ಅವನೇನೇ ಕೇಳಲಿ, ಯಾವ ಮೀಟ್ರಲ್ಲಾದರೂ ಕೇಳಿ, ಆನ್ಸರ್ ಮಸ್ಟ್ ಬಿ ಸೇಮ್. ಅಡ್ವಾಂಟೇಜ್ ಎಲ್ಲದರಲ್ಲೂ ಅಡ್ವಾಂಟೇಜ್ ಒಂದೇ, ಡಿಸ್ಅಡ್ವಾಂಟೇಜ್ ಎಲ್ಲ ಮೀಟ್ರ್ಗಳಿಗೂ ಡಿಸ್ಅಡ್ವಾಂಟೇಜ್ ಒಂದೇ. ಸೊ ಕಂಪ್ಯಾರಿಸನ್ ಎಲ್ಲ ಮೀಟ್ರ್ಗಳಿಗೂ ಒಂದೇ ಕಂಪ್ಯಾರಿಸನ್, ಎಲ್ಲ ಮೀಟ್ರಿಗೂ ಅದೇ ಸೇಮ್ ಕಂಪ್ಯಾರಿಸನ್ನೇ ಬರುತ್ತೆ. ಹಂಗಾಗಿ ನಾನು ಎಲ್ಲದಕ್ಕೂ ಚರ್ಚೆ ಮಾಡಲಿಲ್ಲ. ನಾನು ಲಾಸ್ಟಿಗೆ ಹೇಳ್ಬಿಡ್ತೀನಿ. ಅಡ್ವಾಂಟೇಜಸ್ ಪಾಯಿಂಟ್ಗಳು, ಡಿಸ್ಅಡ್ವಾಂಟೇಜಸ್ ಪಾಯಿಂಟ್ಗಳು ನೀವು ನೆನ್ಪಿಟ್ಕೊಳ್ಳಿ, ಕಂಪ್ಯಾರಿಸನ್ ನೆನ್ಪಿಟ್ಕೊಳ್ಳಿ. ಅವ್ನು ಯಾವುದೇ ಕೇಳಿ ಅದನ್ನೇ ಬರೋದು, ಮುಗೀತು, ಕ್ಲೋಸ್ ಆಗುತ್ತೆ. ಸೊ ಫಸ್ಟ್ ಹೇಳ್ಬಿಡ್ತೀನಿ ಅಡ್ವಾಂಟೇಜಸ್. ಫಾರ್ ಎಕ್ಸಾಂಪಲ್ ನಾನು ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಮೀಟರ್ಸ್ ಅಂತ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ಡಿಜಿಟಲ್ ಮೀಟರ್ ಅವ್ನು ಯಾವ್ದಾರ ಕೇಳಿ, ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್ ಕೇಳಿ, ಡಿಜಿಟಲ್ ನಾನ್ ಕಾಂಟ್ಯಾಕ್ಟಿವ್ ಟ್ಯಾಕೋಮೀಟರ್ ಕೇಳಿ, ಡಿಜಿಟಲ್ ಪವರ್ ಫ್ಯಾಕ್ಟರ್ ಮೀಟರ್ ಕೇಳಿ, ಡಿಜಿಟಲ್ ಟ್ರೈವೆಕ್ಟರ್ ಮೀಟರ್ ಕೇಳಿ, ಡಿಜಿಟಲ್ ಟಾಂಗ್ ಟೆಸ್ಟರ್ ಕೇಳಿ, ಡಿಜಿಟಲ್ ಮಲ್ಟಿಮೀಟರ್ ಕೇಳಿ, ಡಿಜಿಟಲ್ ವೋಲ್ಟ್ ಮೀಟರ್ ಕೇಳಿ. ಅವ್ನು ಯಾವುದಾದ್ರೂ ಕೇಳಿ ಅಡ್ವಾಂಟೇಜ್ ಇದನ್ನೇ ಬರೀಬೇಕು. ಭಾರಿ ಸಿಂಪಲ್ ಅಡ್ವಾಂಟೇಜ್ ಗೊತ್ತೈತೆ ನಮಗೆ. ಡಿಜಿಟಲ್ ಮೀಟರಿಂದ ಏನೇನು ಅಡ್ವಾಂಟೇಜ್ ಇದೆ? ಒಂದು, ಐ ಅಕ್ಯುರೇಸಿ. ವೆರಿ ಸಿಂಪಲ್, ನೆನ್ಪಿಟ್ಕೊಂಡ್ಬಿಟ್ರೆ. ಎರಡನೇದು, ನೋ ಪವರ್ ಕನ್ಸಂಪ್ಷನ್. ಐ ಅಕ್ಯುರೇಸಿ ಪಾಯಿಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೀನಿ. ಸ್ಟಾರ್ಟಿಂಗ್ ನಾನು ಫಸ್ಟ್ ವಿಡಿಯೋ ಹೇಳ್ಬೇಕಾದ್ರೆ ಮಾಡಿದೆ ನಾನು. ಅಕ್ಯುರೇಸಿ ಆಫ್ ಪಾಯಿಂಟ್ ನೋಡೋದಾದರೆ ಸೊ ಡಿಜಿಟಲ್ ಮೀಟ್ರಲ್ಲಿ ಅಕ್ಯುರೇಸಿ ಪಾಯಿಂಟ್ ಜಾಸ್ತಿ ಇರುತ್ತೆ. ಪವರ್ ಕನ್ಸಂಪ್ಷನ್ ವೆರಿ ಲೋ ಪವರ್ ಕನ್ಸಂಪ್ಷನ್. ಸೊ ದಿಸ್ ಆರ್ ಆಲ್ ಅಡ್ವಾಂಟೇಜಸ್. ನೋಡಿ, ಯಾವುದೇ ಮೀಟ್ರ್ ಕೇಳಿದ್ರೆ ಇದೇ ಅಡ್ವಾಂಟೇಜ್ ಬರೋದು, ಮುಗಿತು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್. What are the disadvantages of digital meters? Every meter has some advantages in the same meaning, some disadvantages also there. So what are the disadvantages of digital meters ಅಂತಂದ್ರೆ, ಮೊದಲನೇದು, construction is very complicated. ಯಾಕೆ ಕನ್ಸ್ಟ್ರಕ್ಷನ್ ಇಸ್ ಕಾಂಪ್ಲಿಕೇಟೆಡ್ ಅಂತ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಅನಲಾಗ್ ಮೀಟರ್ಗಳು ನೋಡ್ಕೊಳ್ಳಿ. ಅನಲಾಗ್ ಮೀಟ್ರಲ್ಲಿ ಬೇರೆ ಏನೂ ಇಲ್ಲ, ಮೆಕ್ಯಾನಿಕಲ್ ಐಟಮ್ಸ್ಗಳು. ಸೊ ಸಮ್ ಮೆಕ್ಯಾನಿಕಲ್ ಐಟಮ್ಸ್ಗಳು ನಮಗೆ ಸಿಕ್ಕರೆ ಸಾಕು, ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ ಅನಲಾಗ್ ಮೀಟರ್ಸ್. ಬಟ್ ಡಿಜಿಟಲ್ ಮೀಟರ್ ಹಂಗಲ್ಲ. ಸಮ್ PCB ಬೋರ್ಡ್ಸ್ಗಳು ಬರುತ್ತೆ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ಗಳು ಬರುತ್ತೆ. ಅದ್ರಲ್ಲಿ ಒಂದೇ ಒಂದು ರೆಸಿಸ್ಟೆನ್ಸ್ ಹೋಯ್ತು ಅಂದರೆ ಎಂಟೈರ್ PCB ಇಸ್ ಬರ್ಡ್, ಎಂಟೈರ್ PCB ಇಸ್ ವೇಸ್ಟ್. ಸೊ ದಟ್ಸ್ ಅ ರೀಸನ್ ಕನ್ಸ್ಟ್ರಕ್ಷನ್ ವೈಸ್ ನೋಡೋದಾದ್ರೆ ಭಾಳ ಕಾಂಪ್ಲಿಕೇಟೆಡ್ ಇರುತ್ತೆ, ಭಾಳ ಕಾಂಪ್ಲಿಕೇಶನ್ ಇರುತ್ತೆ. ಕನ್ಸ್ಟ್ರಕ್ಷನ್ ಈಸ್ ಕಾಂಪ್ಲಿಕೇಟೆಡ್. ನೆಕ್ಸ್ಟ್, ನಾಯ್ಸ್ ಈಸ್ ಮೋರ್. ವಾಟ್ ಈಸ್ ಮೀನ್ ಬೈ ನಾಯ್ಸ್? ನಾಯ್ಸ್ ಅಂದರೆ ಇಲ್ಲಿ ಸೌಂಡ್ ಅಂತ ಪ್ರಶ್ನೆ ಅಲ್ಲ. ಸೊ ನಾಯ್ಸ್ ಈಸ್ ನಥಿಂಗ್ ಬಟ್ ವಾಟ್
ಅನ್ವಾಂಟೆಡ್ ಕಾಂಪೊನೆಂಟ್ಸ್, ಅಂದರೆ ಅನ್ವಾಂಟೆಡ್ ಸಿಗ್ನಲ್ಸ್ ಕೂಡ ಆ್ಯಡ್ ಆಗೋದು ಜಾಸ್ತಿ. ಸೊ ರಿಪ್ಪಲ್ ಅಂತ ಕರಿತೀವಿ ನಾವು. ಅಂತ ಅನ್ವಾಂಟೆಡ್ ಸಿಗ್ನಲ್ಸ್ ಕೂಡ ಆ್ಯಡ್ ಆಗೋದು ಜಾಸ್ತಿ. ಎಲ್ಲಿ ಅಂದರೆ ನಮ್ಮ ಡಿಜಿಟಲ್ ಸಿಗ್ನಲ್ಸ್ಗಳಲ್ಲಿ, ಅದು ಡಿಜಿಟಲ್ ಕಾನ್ಸೆಪ್ಟ್ಸ್ಗಳಲ್ಲಿ. ಅದಕ್ಕೆ ಫಿಲ್ಟರ್ಸ್ಗಳೆಲ್ಲ ಬಳಕೆ ಮಾಡ್ತೀವಿ, ಕೆಪಾಸಿಟರ್ಗಳೆಲ್ಲ ಬಳಕೆ ಮಾಡ್ತೀವಿ. ಸೊ ಹಂಗಾಗಿ ನಾಯ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ನಾಯ್ಸ್ ಅಂದರೆ ಸೌಂಡ್ ಅಲ್ಲ, ಇಲ್ಲಿ ನಾಯ್ಸ್ ಇಸ್ ಮೋರ್. ಡಿಸಡ್ವಾಂಟೇಜಲ್ಲಿ ನಾಯ್ಸ್ ಈಸ್ ಮೋರ್ ಅಂತಂದರೆ ಬೇರೆ ಏನೂ ಅಲ್ಲ, ಅನ್ವಾಂಟೆಡ್ ಸಿಗ್ನಲ್ಸ್ಗಳು ಜಾಸ್ತಿ ಇರುತ್ತೆ. ಅನ್ವಾಂಟೆಡ್ ಸಿಗ್ನಲ್ಸ್ಗಳು ಜಾಸ್ತಿ ಇರುತ್ತೆ. ಸೊ ದಿಸ್ ಅನ್ವಾಂಟೆಡ್ ಸಿಗ್ನಲ್ಸ್ಗಳನ್ನ ತೆಗೆಯೋದಕ್ಕೆ ಮತ್ತು ಫಿಲ್ಟರ್ಸ್, ಕೆಪಾಸಿಟರ್ಸ್ಗಳೆಲ್ಲ ಬಳಕೆ ಮಾಡಬೇಕು. ಸೊ ದಟ್ಸ್ ಅ ಮೇಜರ್ ರೀಸನ್ ಫಾರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಮೀಟರ್. ದಟ್ ಈಸ್ ನಾಯ್ಸ್ ಈಸ್ ಮೋರ್. ನಾಯ್ಸ್ ಅಂದರೆ ಸೌಂಡ್ ಅಲ್ಲ, ನಾಯ್ಸ್ ಅಂದರೆ ಅನ್ವಾಂಟೆಡ್ ಸಿಗ್ನಲ್ಸ್ಗಳು ಜಾಸ್ತಿ ಇರುತ್ತೆ ಡಿಜಿಟಲ್ ಮೀಟರ್ಸಲ್ಲಿ. ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಕನ್ಸ್ಟ್ರಕ್ಷನ್ ಇಸ್ ಕಾಂಪ್ಲಿಕೇಟೆಡ್, ನಾಯ್ಸ್ ಈಸ್ ಮೋರ್. ದೆನ್ ಹೆಂಗೆ ನಾವು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡ್ಕೊಂಬಂದ್ವಿ. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಹೆಂಗೆ ನೋಡ್ಕೊಂಬಂದ್ವಿ ಇನ್ ದ ಡಿಜಿಟಲ್ ಮೀಟರ್ಸ್. ಇನ್ ದ ಸೇಮ್ ವೇ ಕಂಪ್ಯಾರಿಸನ್ ಆಫ್ ಅನಲಾಗ್ ಮೀಟರ್ಸ್ ಆ್ಯಂಡ್ ಡಿಜಿಟಲ್ ಮೀಟರ್ಸ್ ಕೇಳ್ತಾರೆ. ಅದು ಅಷ್ಟೇ, ಇಟ್ ಈಸ್ ಸಿಮಿಲರ್ ಟು ಆಲ್ ದ ಮೀಟರ್ಸ್. ಎಲ್ಲ ಮೀಟರ್ಸ್ಗೂ ಅದು ಒಂದೇ ಬರುತ್ತೆ ಕಂಪ್ಯಾರಿಸನ್. ಮತ್ತು ಅದಕ್ಕೆ ಸಪ್ರೇಟ್ ನೀವು ಓದೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾನು ಎಲ್ಲದರಲ್ಲೂ ಬರೆದಿದ್ದೀನಿ. ಬಟ್ ಆದರೂ ನಾನು ಯಾಕೆ ಲಾಸ್ಟಿಗೆ ಹೇಳಿದರೆ ರೀಸನ್ ಇಷ್ಟೇ, ಎಲ್ಲದಕ್ಕೂ ಒಂದೇ ಅಪ್ಲಿಕೇಬಲ್ ಆಗುತ್ತೆ. ಸೊ ಒಂದು ಸತಿ ಕಲ್ತ್ರಿ ಅಂತಂದ್ರೆ ನೀವು ಎಲ್ಲದಕ್ಕೂ ಅದನ್ನೇ ಬರೀಬೋದು. ಸೊ ನೆಕ್ಸ್ಟ್ ಫೈನಲ್ ಕಂಪ್ಯಾರಿಸನ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಮೀಟರ್ಸ್. ಕಂಪ್ಯಾರಿಸನ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಮೀಟರ್ಸ್. ಸೊ ಎರಡು ಕಾಲಮ್ ಮಾಡ್ಕೊತೀನಿ. ಅನಲಾಗ್ ಮೀಟರ್ಸ್ and again digital meters. Analog meters and digital meters. So ಅನಲಾಗ್ ಮೀಟರ್ಸ್ ಒಂದೊಂದೇ ಹೇಳ್ಬೋದು, ನೀವೇ ಹೇಳ್ಬೋದು. ಇಲ್ಲಿ ಅನಲಾಗ್ ಮೀಟರ್ಸಲ್ಲಿ ಅಕ್ಯುರೇಸಿ ಪಾಯಿಂಟ್ ಹೇಳೋದಾದರೆ, ಅಕ್ಯುರೇಸಿ ಇಸ್ ವೆರಿ ಲೋ. ಇಲ್ಲಿ ಅಕ್ಯುರೇಸಿ ಇಸ್ ವೆರಿ ಹೈ. ಅಕ್ಯುರೇಸಿ ಇಸ್ ವೆರಿ ಲೋ, ಇಲ್ಲಿ ಅಕ್ಯುರೇಸಿ ಇಸ್ ವೆರಿ ಹೈ. ನೆಕ್ಸ್ಟ್ ಎರಡನೇದು ಕನ್ಸ್ಟ್ರಕ್ಷನ್ ವೈಸ್ ಹೇಳೋದಾದರೆ ಈಸ್ ಈಸಿ, ಬಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಈಸ್ ಕಾಂಪ್ಲಿಕೇಟೆಡ್. Next, third one, size of the meter is large. ಇಲ್ಲಿ size of the meter is small. ನಿಮಗೆ ಗೊತ್ತಿದೆ, ಸೈಜ್ ಆಫ್ ದ ಮೀಟರ್ ಫಾರ್ ಅನಲಾಗ್ ಇಸ್ ವೆರಿ ಹೈ, ಇಸ್ ವೆರಿ ಲಾರ್ಜ್. ಬಟ್ ಅದೇ ಡಿಜಿಟಲ್ ಮೀಟರ್ಲಿ ಸೈಜ್ ಆಫ್ ದ ಮೀಟರ್ ಇಸ್ ವೆರಿ ವೆರಿ ಸ್ಮಾಲ್. ಹೇಳಿ. ನೆಕ್ಸ್ಟ್ ನಾಲ್ಕನೇ ನೋಡೋದಾದರೆ ಪವರ್ ಕನ್ಸಂಪ್ಷನ್ ವೈಸ್ ನೋಡಿದರೆ ಅನಲಾಗ್ ಮೀಟ್ರಲ್ಲಿ ಪವರ್ ಕನ್ಸಂಪ್ಷನ್ ಈಸ್ ವೆರಿ ಹೈ, ಬಟ್ ಇಲ್ಲಿ ಪವರ್ ಕನ್ಸಂಪ್ಷನ್ ಈಸ್ ವೆರಿ ಲೋ. ನೋ ಪವರ್ ಕನ್ಸಂಪ್ಷನ್ ಆ್ಯಕ್ಚುಲಿ, ಬಟ್ there are some slight there, power consumption is low. Next, last one, it is not possible to interface other equipments. But it is possible to interface other equipments. It is not possible to interface other equipments. It is possible to interface other equipments. What is the meaning of this point andre? It is not possible to interface other equipment. For example, ಹೇಳೋದಾದ್ರೆ ಎನರ್ಜಿ ಮೀಟರ್, ಅನಲಾಗ್ ಎನರ್ಜಿ ಮೀಟರ್ ಡಿಸ್ಕ್ ಇರುತ್ತಲ್ಲ, ಆ ಡಿಸ್ಕ್ ರೊಟೇಷನ್ ನೋಡಿ. ಆ ಡಿಸ್ಕ್ ರೊಟೇಷನ್ ಇರುವಂಥ ಎನರ್ಜಿ ಮೀಟ್ರು ಒಳಗಡೆ ಇನ್ಫಾರ್ಮೇಷನ್ ಏನೂ ನಾವು ತೆಗಿಯೋಕ್ಕೆ ಬರಲ್ಲ. ಮೀನ್ಸ್ ಅದರಲ್ಲಿರೋ ಇನ್ಫಾರ್ಮೇಷನ್ ನಮ್ಗೆ ಏನೂ ಗೊತ್ತಿಲ್ಲ.
ಅದನ್ನು ಯಾವುದೇ ಥರ ಇನ್ನೊಂದು ಇಕ್ವಿಪ್ಮೆಂಟ್ನ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಅದು ತೆಗಿಯೋಕ್ಕೆ ಬರೋಲ್ಲ. ಬಟ್ ಅದೇ ಡಿಜಿಟಲ್ ಮೀಟ್ರಲ್ಲಿ ಇನ್ನೊಂದು ಇಕ್ವಿಪ್ಮೆಂಟ್ನ ನಾವು ಅದಕ್ಕೆ ಇಂಟರ್ಫೇಸ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಅಥವಾ ಡಾಟಾನ ನಾವೇನು ಮಾಡ್ಬೋದು, ಕಲೆಕ್ಟ್ ಮಾಡ್ಬೋದು. ದಟ್ಸ್ ಅ ಮೇಜರ್ ಅಡ್ವಾಂಟೇಜಸ್ ಆಫ್ ದ ಡಿಜಿಟಲ್ ಮೀಟರ್. ದಟ್ ಈಸ್ ಇಟ್ ಈಸ್ ಪಾಸಿಬಲ್ ಟು ಇಂಟರ್ಫೇಸ್ ಅಂದರೆ ಲಿಂಕ್ ಮಾಡೋದು, ಟು ಇಂಟರ್ಫೇಸ್ ದ ಅದರ್ ಇಕ್ವಿಪ್ಮೆಂಟ್ಸ್. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಇಂಟರ್ಫೇಸ್ ಮಾಡೋಕ್ಕೆ ಬರಲ್ಲ. ಸೊ ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಇಂಟರ್ಫೇಸ್ ಅದರ್ ಎಕ್ವಿಪ್ಮೆಂಟ್ಸ್. ಇಟ್ ಈಸ್ ಪಾಸಿಬಲ್ ಟು ಇಂಟರ್ಫೇಸ್ ಅಂದರೆ ಲಿಂಕ್ ಮಾಡೋದು, ಕನೆಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಡಿಜಿಟಲ್ ಮೀಟರ್ ಇದಿಷ್ಟು ಕಂಪ್ಯಾರಿಸನ್ ಬರುವಂಥದ್ದು. ಅಕ್ಯುರೇಸಿ ಇಸ್ ವೆರಿ ಲೋ, ಅಕ್ಯುರೇಸಿ ಇಸ್ ವೆರಿ ಹೈ. ಕನ್ಸ್ಟ್ರಕ್ಷನ್ ಈಸ್ ಈಸಿ, ಕನ್ಸ್ಟ್ರಕ್ಷನ್ ಈಸ್ ಕಾಂಪ್ಲಿಕೇಟೆಡ್. Size of the meter is large, size of the meter is small. Power consumption is very high, power consumption is very low. It is not possible to interface other equipments. It is possible to interface other equipments. But ಈ ಕಂಪ್ಯಾರಿಸನ್ ಎಲ್ಲ ಇಕ್ವಿಪ್ಮೆಂಟ್ಸ್, ಎಲ್ಲ ಡಿಜಿಟಲ್ ಮೀಟರ್ಗೂ ಸೇಮ್ ಇರುತ್ತೆ. ಸೊ ನೋ ಡಿಫ್ರೆನ್ಸಸ್. ಸೊ ಹಂಗಾಗಿ ಒಂದು ನೀವು ಕಲ್ತ್ರಿ ಅಂದರೆ ಎಲ್ಲ ಯಾವುದೇ ಮೀಟ್ರ್ ಅವ್ನು ಕೇಳಿದ್ರು ಅದನ್ನು ನೀವು ಆರಾಮಾಗಿ ಬರೀಬೋದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಲ್ಲ ಮೀಟರ್ಗಳು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀಟಾಗಿ ಓದಿ. ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್, ಡಿಜಿಟಲ್ ಪವರ್ ಫ್ಯಾಕ್ಟರ್ ಮೀಟರ್, ಡಿಜಿಟಲ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟೆಕೋಮೀಟರ್, ಡಿಜಿಟಲ್ ಡ್ರೈ ವೆಕ್ಟರ್ ಮೀಟರ್, ಡಿಜಿಟಲ್ ಟಾಂಗ್ ಟೆಸ್ಟರ್, ಡಿಜಿಟಲ್ ಮಲ್ಟಿಮೀಟರ್ ಆ್ಯಂಡ್ ಡಿಜಿಟಲ್ ವೋಲ್ಟ್ ಮೀಟರ್ಸ್. ಸೊ ನೀಟಾಗಿ ಓದಿ. ನೋಟ್ಸ್ ಆಲ್ರೆಡಿ ರೆಡಿ ಇದೆ, ಬರೆದಿದ್ದೀನಿ ನೋಟ್ಸು. ಪ್ರತಿಯೊಂದೂ ನೋಟ್ಸ್ ನಿಮ್ಗೇನು ಬರೆದು ಮಾಡಿದ್ದೀನಿ ಅದನ್ನು ನೋಟ್ಸ್ ನಾನು ಬರೆದಿಟ್ಟಿದ್ದೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ನಾನು ಸಾಫ್ಟ್ ಕಾಪಿನೂ ಕಳಿಸ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ಹಾರ್ಡ್ ಕಾಪಿನೂ ಸಿಗುತ್ತೆ. ಸೊ ನೀಟಾಗಿ ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಓದಿ. 5 ಚಾಪ್ಟ್ರು ನಾನು ಆಲ್ರೆಡಿ ಕ್ಲಾಸಲ್ಲಿ ಮುಗಿಸಿದ್ದೀನಿ. ಅದನ್ನು ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ಓದಿ. ಅದರ ನೋಟ್ಸು ನಾನು ಕೊಟ್ಟಿದ್ದೀನಿ ಕ್ಲಾಸಲ್ಲಿ. ಸೊ ನೀಟಾಗಿ ನೋಟ್ಸು ರೆಫರ್ ಮಾಡಿರಿ, ಕುತ್ಕೊಂಡು ಓದಿ, ಒಳ್ಳೆ ಮಾರ್ಕ್ಸ್ ತೆಗೀರಿ ಮೆಜರ್ಮೆಂಟಲ್ಲಿ. ಇಟ್ ಈಸ್ ಎ ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸೊ ಟೈಮ್ ವೇಸ್ಟ್ ಮಾಡಿಬಿಡಿ. ಸೊ ನೀಟಾಗಿ ಕುತ್ಕೊಂಡು ಥ್ಯಾಂಕ್ ಯು.